ವಾಕ್ಯೇ ಅಶ್ವೋದ್ಭವಾಯಮಯೇರವಿಶೇಷತೋಮಿ ವನ್ಯಂ ಸದಾ ಪ್ರಿಯತಮಂ ನಮಾಮಿ ಅಸ್ಮದ್ಗುರುಸಮಾರಂಭಾಂ ಶ್ರೀಕಾಕಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಎಲ್ಲ ಶಬ್ದಗಳು ಪರಮ ಮುಖ್ಯ ವೃತ್ತಿಯಿಂದ ವಿಷ್ಣು ಪರಮಾತ್ಮನನ್ನೇ ಹೇಳುತ್ತವೆ ಅಂತ ಪ್ರತಿಜ್ಞೆ ಮಾಡಿದರು. ಅದಕ್ಕೆ ಉದಾಹರಣಭೂತವಾಗಿ ಐತರೇಯ ಉಪನಿಷತ್ತಿನೊಳಗಿದ್ದಂತಹ ಒಂದು ವಾಕ್ಯವನ್ನು ಇಲ್ಲಿ ಉದಾಹರಣೆ ಕೊಟ್ಟರು. ಶತರ್ಚಿ ಅಂದ್ರೆ 100 ಋಷಿಗಳನ್ನು ಅಧ್ಯಯನ ಮಾಡಿ ಸಾಕ್ಷಾತ್ಕಾರ ಮಾಡಿ ಶತರ್ಚಿಗಳು ಅಂತ. ಶತರ್ಚಿ ಎಂಬ ಶಬ್ದ ಋಷಿಗಳನ್ನು ಹೇಳ್ತದೆ. ಶತರ್ಚನಾಸ್ತ್ರಪ್ಪ ಅಂತಾರೆ. ಇದು ಸಾಮಾನ್ಯವಾಗಿ ಋಷಿಗಳನ್ನು ಹೇಳ್ತದೆ. ಅದು ಶತರ್ಚಿ ಅಂದರೆ ಮುಖ್ಯವಾಗಿ ಪರಮಾತ್ಮನೇ. ಯಾಕೆ ಶತಂ ವರ್ಷಾಣ್ಯಭ್ಯಾರ್ಚತ, 100 ವರ್ಷ ಬ್ರಹ್ಮದೇವರ ದೇಹದಲ್ಲಿ ಬಂದು ಮತ್ತು ಮನುಷ್ಯರಲ್ಲಿ ಬಂದು ವಾಸ ಮಾಡಿ ಅವರಿಗೆ ಪ್ರೇರಣೆಯನ್ನು ಮಾಡಿ ದೇವರಿಗೆ ಶತರ್ಚಿ ಅಂತಾರೆ. ನೋಡಿ, ಯೋಗ ಅಂದರೆ ಶತಂ ವರ್ಷಾಣಿ ಅಭ್ಯಾರ್ಚ, ಬಿಡಿಸೋದು. 100 ವರ್ಷ ಜೀವನ ದೇಹದಲ್ಲಿ ಬಂದು ವಾಸ ಮಾಡಿದ ಶತರ್ಚಿ. ಈ ಶತರ್ಚಿ ಎಂಬ ಶಬ್ದ ಮುಖ್ಯ ವೃತ್ತಿಯಿಂದ ಯಾರಿಗೆ ಬಂತು? ಪರಮಾತ್ಮಗೆ ಬಂತು. ಹಿಂಗೆ ಹೇಳಿದರು. ಅಷ್ಟೇ ಅಲ್ಲ, ಎಂಬುವ ಅಕ್ಷರವು ಪರಮಾತ್ಮನ್ನೇ ಹೇಳ್ತದೆ. ಇದು ಹೇಳ್ತದಂದ್ರೆ ನಿಮ್ಮ ಮನಸ್ಸಿನಾಗಲ್ಲ ಇತಿ ಬ್ರಹ್ಮ ಅಂತ ವೇದ. ಅಕಾರ ಸರ್ವಭಾಗಾತ್ಮ ಪರಬ್ರಹ್ಮ ವಿಧಾಯಕ ಅಂತೂ ಹೇಳ. ಎಂಬ ಅಕ್ಷರ ಪರಬ್ರಹ್ಮನನ್ನು ಹೇಳ್ತದೆ. ಪರಬ್ರಹ್ಮನನ್ನು ಹೇಳ್ತದೆ. ಇತಿ ಬ್ರಹ್ಮ. ಅದಕ್ಕೇನಾಯಿತು? ಈ ಹಾಗಾದ್ರೆ ಉಳುಕಿದೆಲ್ಲ ಶಬ್ದಗಳು ಅಕಾರದ ವ್ಯಾಖ್ಯಾನ. ಇದು 3 ಟೆಕ್ಸ್ಟು, ಎಲ್ಲ ಶಬ್ದಗಳೆಲ್ಲ ಅದರದ್ದು ವ್ಯಾಖ್ಯಾನ. ಹೀಗಾಗಿ ಏನಾಯಿತು? ವ್ಯಾಖ್ಯೆಯ ವಿಷಯವನ್ನೇ ವ್ಯಾಖ್ಯಾನ ಹೇಳಬೇಕಷ್ಟೆ. ಹಾಗಾದರೆ ವ್ಯಾಖ್ಯೆಯಾದ ಯಾವುದು ಅದರ ಅರ್ಥ ಪರಬ್ರಹ್ಮ ನಾರಾಯಣ. ವ್ಯಾಖ್ಯಾನವಾದದ್ದು ಕೂಡ ನಾರಾಯಣನೇ ಅಲ್ಲ. ಅಕಾರದ ವ್ಯಾಖ್ಯಾನ ಅಂದ್ರೆ ಈಗ ಬ್ರಹ್ಮಸೂತ್ರದ ವ್ಯಾಖ್ಯಾನ ತತ್ವಪ್ರಕಾಶಿಕ ಅಂದರೆ ಬ್ರಹ್ಮಸೂತ್ರ ವಿಷಯನೇ ಅಲ್ಲೇ ಬರಬೇಕಲ್ಲ. ಅನುವ್ಯಾಖ್ಯಾನದ ವ್ಯಾಖ್ಯಾನವೇ ಸುಧಾ ಅಂದಮೇಲೆ ಅನುವ್ಯಾಖ್ಯಾನ ಸಬ್ಜೆಕ್ಟೇ ಸುಧಾಕ್ಕೂ ಅದು. ಹಾಗೆ ಅಕಾರಕ್ಕೆ ಸಬ್ಜೆಕ್ಟ್ ಯಾರು? ನಾರಾಯಣ. ಅಕಾರದ ವ್ಯಾಖ್ಯಾನವಾದಂಥ ಎಲ್ಲ ಶಬ್ದಗಳು. ಆದ್ದರಿಂದ ಇತಿ ಬ್ರಹ್ಮ ಕಥಿತಂ ತದ್ವ್ಯಾಖ್ಯಾತ್ಮನ ತಥಾ ಶಬ್ದಾನಾಮಪಿ ನಿನ್ನಾಗಿದ್ದು ಸರ್ವೇಷಾಂ ನಾಮೀಷ್ಕೃತಂ ಹೇಳಿ. ಹಾಗಾದರೆ ಇನ್ನು ವಿಷ್ಣು ಎಂಬ ಶಬ್ದ, ವಿಷ್ಣು ಒಳಗೆ ನಿನ್ನೆಲ್ಲ ಹೇಳಿನೋ ಅವು ಇನ್ನೊಮ್ಮೆ ಚಿಂತನೆ ಮಾಡಿದರೆ ಸಮಾಧಾನ. ವಿ ಪ್ಲಸ್ ಶ ಪ್ಲಸ್ ನ ಪ್ಲಸ್ ಉ, 4 ಅಕ್ಷರ. ವಿ ಶ ನ ಉ ವಿಷ್ಣು. ವಿ ಅಂದ್ರೆ ವಿಶೇಷವಾಗಿ, ಶ ಅಂದ್ರೆ ಬಲ, ನ ಅಂತಂದ್ರೆ ಜ್ಞಾನ, ನಕಾರೋ ಬಲ ಜ್ಞಾನ ಅಂದರೆ ವಿಶೇಷವಾದಂಥ ಬಲ ಮತ್ತು ಜ್ಞಾನ. ಅದು ಅದನ್ನು ಸ್ವಭಾವದ ಅಂದರೆ ಹಿಂಗೆ ಹೊರಗಿಂದ ಬಂದದ್ದಲ್ಲ. ಯಾರಿಗೂ ಹೇಳ್ಸ್ಕೊಂಡು ಈಗ ಉಪನ್ಯಾಸ ಯಾರಿಗೂ ಹೇಳ್ಸ್ಕೊಂಡು ಮಾಡ್ತಿರ್ತಾರೆ. ಆಮೇಲೆ ಬಲ ಅಂದರೆ ಒಳ್ಳೆ ಗೋಡಂಬಿ ದ್ರಾಕ್ಷಿ ತಿಂದು ಬಲ ಬಂದಿರ್ತದೆ. ಹೀಗಾಗಿ ಜ್ಞಾನ ಮತ್ತು ಬಲ ನಮಗೆಲ್ಲ ಇನ್ನೊಂದರಿಂದ ಬರ್ತಾವೆ. ಅದು ಪರಮಾತ್ಮ ಅಂದ್ರೆ ಅವನಲ್ಲಿ ಸ್ವಭಾವೇ ಅದು. ಅದೇ ಉತ್ಕೃಷ್ಟ ಅಂತ ಒಂದು ಕಡೆ ಅದ. ಇಲ್ಲಿ ಉತ್ಕೃಷ್ಟನಿಗೆ ವಿ ಅದಲ್ಲ, ಇಲ್ಲಿ ವಿ ಅಂದ್ರೆ ವಿಶೇಷ. ಉತ್ಕೃಷ್ಟ ವಿಶೇಷವಾಗಿ ಅಂದ್ರೆ ರಮಾ ಬ್ರಹ್ಮಾದಿಗಳಕ್ಕಿಂತಲೂ ವಿಶಿಷ್ಟವಾದಂಥ ಫಲ ಮತ್ತು ಜ್ಞಾನ. ಬಲ ಲಕ್ಷ್ಮಿಗೂ ಅದ, ವಾಯುದೇವರಿಗೆ ಅದ, ಇಂದ್ರಾದಿಗಳಿಗೆ ಅದ, ಇವುಗೂ ಅದ. 11ರಾಗಿ ಇನ್ನೊಂದು ಅಂತ ಅಲ್ಲ. ವಿ ಅಂದರೆ ವಿಶಿಷ್ಟವಾದಂಥ ಬಲ ಮತ್ತು ಜ್ಞಾನಗಳು. ಅದು ಏನಾಗಿದೆ? ಅಂತಂದ್ರೆ ಸ್ವಭಾವ, ಸ್ವಾಭಾವಿಕ ಅಂತ. ನಿಮ್ಮ ಬಲ ಜ್ಞಾನಾದಿಗಳು ಸ್ವಾಭಾವಿಕ. 2ನೇ ಏಕಾದಶಿ ಜೋರು ಹೇಳಿಕ್ಕೆ ಬರೋಂಗಿಲ್ಲ, ಬಲನೇ ಏನಾಗಿದೆ. ಯಾಕೆಂದ್ರೆ ನಮ್ಮದೆಲ್ಲ ಬಲ ಬರೋದು ಚಪಾತಿ ಬಾಕ್ಸಿ ಮೇಲೆ ಬರ್ತದೆ. ಮತ್ತು ಜ್ಞಾನ ಬರೋದು ಗುರುಗಳ ಉಪದೇಶದಿಂದ ಬರ್ತಿರ್ತದೆ. ಪುಸ್ತಕ ಇರಬೇಕು, ಗುರುಗಳು ಉಪದೇಶ ಮಾಡಿರಬೇಕು, ತಲೆ ಸರಿ ಇರಬೇಕು, ನೆನಪಿರಬೇಕು.
ಆರೋಗ್ಯ ಅವಾಗ ಒಂದು ಎರಡು ಪಾಠ ಹೇಳ್ಬೋದು. ಅಂದರೆ ಈಗ ಇಲ್ಲದೆ ಅಂದರೆ ಏನು ಹೇಳಿಕೆ ಬರೋಂಗಿಲ್ಲ. ಅಂದಮೇಲೆ ಏನಾಯಿತು, ನಮ್ಮ ಜ್ಞಾನ ನಮ್ಮ ಬಲ ಅದು ಪರಪ್ರಕಾಶ, ಅದು ಇನ್ನೊಂದಿನ ಬಂದದ್ದು. ಆದರೆ ಭಗವಂತನ ಜ್ಞಾನ ಬಲಗಳು ಹೂ ಅಂತ ಹೇಳಿ ಸ್ವಾಭಾವಿಕ. ಹೀಗಾಗಿ ವಿಷ್ಣು ಶಬ್ದಕ್ಕೆ ಅರ್ಥ ಏನಾಯಿತು, ವಿಶಿಷ್ಟವಾದಂತಹ ಬಲಜ್ಞಾನಾದಿಗಳು ಸ್ವಾಭಾವಿಕವಾಗಿ ಉಳ್ಳ ವ್ಯಕ್ತಿ ವಿಷ್ಣು. ನೋಡಿ, ಇದಕ್ಕೆ ಯೋಗ ಅಂತ. ಯೋಗ ಅಂದರೆ ಶಬ್ದವನ್ನು ಬಿಡಿಸಿ ಅರ್ಥವನ್ನು ಹೇಳೋದು, ಇದಕ್ಕೆ ಯೋಗ. ಹಾಗಾದರೆ ಈ ಯೋಗ ಪರಮಾತ್ಮನಲ್ಲಿ ಮಹಾಯೋಗ ಅಂದರೆ ಯಾರೋ ಮಂದಿ ಹೇಳಿಸಿದ್ದಲ್ಲ, ವೇದಗಳಲ್ಲಿ ಬಂದದ್ದು. ವೇದಗಳಲ್ಲಿ ಇದು ಹಿಂಗೆ ಹೇಳ್ಯಾರ ಮಹಾಯೋಗ ಅಂತ. ರೂಢಿ ಅಂದ್ರೆ 4 ಮಂದಿ ಕರ್ಕೋದು ಬಂದ ರೂಢಿ. ವಿದ್ವದ್ ರೂಢಿ ಅಂದರೆ ವೇದದಲ್ಲಿ ಬಂದಿರಬೇಕು ಹೆಸರು. ಈ ಸಾಯಿಬಾಬಾ ದೇವರ ಅಲ್ಲ ಅಂತ ಯಾಕೆ ಅಂತೀವಿ ನಾವು? ಮಂದಿ 4 ಮಂದಿ ಅಂತಾರ, ನಾವು ದೇವ್ರು ಅಂತೀವಿ ಅಂದ್ರೆ ಮಂದಿ ದೇವರ ಪಟ್ಟು ಕೊಡೋದು ಮಂದಿ ಅಲ್ಲ. ವೇದನಾಗ ಬಂದಿರಬೇಕು, ಪುರಾಣದಾಗ ಬಂದಿರಬೇಕು, ಋಷಿ ಮುನಿಗಳು ಅದನ್ನು ಆರಾಧನಾ ಮಾಡಿರಬೇಕು, ಅವನು ದೇವರಾಗ್ತಾನೆ. ಇವು ದಿವ್ಸಕ್ಕೊಂದೊಂದು ನೀವು ನಿಮ್ಮ ಕಲ್ಪನಾ ಬಂದಂಗೆ ದೇವ್ರು ಮಾಡ್ಕೊಂಡು ಕೂತ್ರೆ ಆ ದೇವತಾಕ್ಕೆ ಇದು ಇಲ್ಲ ಇದೆ. ಅಲ್ಲಿ ದೊಡ್ಡ ವ್ಯಕ್ತಿ ಇರಬಹುದು, ಪರೋಪಕಾರ ಮಾಡಿರಬಹುದು 4 ಮಂದಿಗೆ, ಹಂಗಲ್ಲ ಚಲೋ. ಅವ ಒಳ್ಳೆಯ ಮನುಷ್ಯ ಅಂತ ಇಲ್ಲಿಕ್ಕೆ ಅಡ್ಡಿ ಇಲ್ಲ, ಭಾಳ ಮಂದಿ ಉಪಕಾರ ಮಾಡಲಿ. ದೇವರಾಗೋದು ಭಾಳ ಕಷ್ಟ. ದೇವರಂದ್ರೆ ಸಾಮಾನ್ಯ ದೇವರಾಗೋದು ಕಷ್ಟ. ಸಾಮಾನ್ಯ ಇಂದ್ರ ವರುಣ ಇವೆಲ್ಲ ಸಾಮಾನ್ಯ ದೇವತೆಗಳು. ವಾಯುದೇವರು ಮಧ್ಯಮ ದೇವತೆಗಳು, ಪರಮಾತ್ಮ ಉತ್ತಮ ದೇವ. ದೇವಶಬ್ದ 3 ಮಂದಿಗೆ ಅದ, ಉತ್ತಮ ಮಧ್ಯಮ. ಇವರು ಯಾವ್ದ್ರಿಗೂ ಬರಾಗಿದ್ದವರು. ಈ ಮೊನ್ನೆ ಎಲ್ಲ ಸಾಯಿಬಾಬಾ ನೀವು ತೊಗೊಂಡು ಶಂಖ ತೊಗೊಂಡು ಅಭಿಷೇಕ ಮಾಡಿರಿ, ಪಂಚಾಮೃತ ಮಾಡಿರಿ. ಇವರೆಲ್ಲ ಏನು ಮಾಡ್ತಾರೆ, ಜನಸಾಮಾನ್ಯರು ದೇವ್ರು ಮಾಡಿಬಿಟ್ಟಾರೆ. ಅದನ್ನು ಇಲ್ಲ ಅಂದೇಂದ್ರೆ ನೋಡಿ ಇವರು ಸಾನಿಧ್ಯ. ಅಂದರೆ ನಮ್ಮಲ್ಲಿ ವೇದೈಶ್ಚ ಸರ್ವೈ ರಾಮೇವ ವೇದಶಾಸ್ತ್ರ ಪುರಾಣ ಇತಿಹಾಸಗಳಲ್ಲಿ ಅನಾದಿ ಪರಂಪರಾ ಪ್ರಾಪ್ತವಾಗಿ ಆ ದೇವರ ಹೆಸರು ಬರಬೇಕು ಅಂದ್ರೆ ಅವ್ರು ದೇವರಾಗ್ತಾರೆ. ಈ ಇಂದ್ರಾಯ ಸ್ವಾಹ, ವರುಣಾಯ ಸ್ವಾಹ, ಕುಬೇರಾಯ ಎಲ್ಲ ದೇವತೆಗಳು. ಅಂದರೆ ಈ ಕೆಲವು ಭಾಳ ಭಕ್ತಿ ಇದ್ದವರು ಓಂ ರಾಘವೇಂದ್ರಾಯ ಸ್ವಾಹ ಅಂತ. ತಪ್ಪು ಯಾರಿಗೆ ಅಸಮ್ಮತ ಅದು. ಅವಧಿ ಹಾಕ್ಬಾರ್ದು. ನಮಗೆ ಭಕ್ತಿಯದು ಹಾಕ್ತೇವೆ. ಭಕ್ತಿಯನ್ನು ನಾಳೆ ನಮ್ಗೆ ಯಾರೋ ಒಬ್ಬ ನಾವು ಭೇಟಿಯಾದ್ರು, ಆಚಾರ್ಯ ನಿಮ್ಮ ತಂದೆ ನಮ್ಮ ಗುರುಗಳಾಗಬೇಕು, ಅದಕ್ಕೆ ಅವ್ರ ಹೆಸರು ಬಿಂದಾಚಾರ್ಯಾಯ ಸ್ವಾಹ ಮಾಡ್ತಂತಂದ್ರೆ ದಯವಿಟ್ಟು ಮಾಡಬೇಡಪ್ಪ, ನಾವು ನರಕನ ಹಾಕಬೇಡ ಅಂತ. ಇಲ್ಲ ನಮ್ಗೆ ಅವ್ರು ಗುರುಗಳಾಗಬೇಕು. ಗುರುಗಳಿಂದ ನಮಸ್ಕಾರ ಮಾಡೋ, ಇದು ಮಾಡೋ. ಆವತಿ ಹಾಕೋದೇನದಲ್ಲ, ಅದು ಬ್ರಹ್ಮಲೋಕಗಳ ಪಾರ್ಲಿಮೆಂಟ್ನ ಪಾಸ್ ಆಗಬೇಕು. ಯಾರಿಗೆ ಆವತಿ? ಸೋಮಪಾನರ್ಹರಿಗೆ ತಾತ್ವಿಕ ದೇವತ. ಸೋಮಪಾನ ಮಾಡುವುದೇನೆ 100 ಮಂದಿಗದ. ದೇವತೆಗಳಿಗೆ ಎಲ್ಲರಿಗೂ ಇಲ್ಲ. ಆರ್ಸಿ ಬಂದು ಎಲ್ಲ MLAಗಳು ಮಿನಿಸ್ಟರ್ ಆಗ್ತಾರೇನು? ಮಿನಿಸ್ಟರ್ ಆಗೋ MLAಗಳು ಹುಡುಗಿ MLA ಆಗಿರ್ತಾರೆ ಪಾಪ. ಹಂಗೆ ಎಷ್ಟೋ ಮಂದಿಗೆ ಆಹುತಿ ಇಲ್ಲದೆ ದೇವತೆಗಳು ಇದ್ದಾರೆ. ಎಲ್ಲರಿಗೂ ಆಹುತಿ ಇರಂಗಿಲ್ಲ. ಅದು ಬ್ರಹ್ಮಲೋಕದಾಗ ಇದಾಗಬೇಕು, ಅದು ಪಾಸ್ ಆಗ್ಬೇಕು, ಹರ ಪಾಸ್ ಆಗಬೇಕು. ಇವ್ಗೆ ಆಹುತಿ ಇಲ್ಲ. ಅಶ್ವಿನಿ ದೇವತೆಗಳು ಆಹುತಿ ಇದ್ದಿದ್ದಿಲ್ಲ. ಅಂದರೆ ಅವ್ರ ದೇವತೆಗಳು ನಮಸ್ಕಾರ ಮಾಡಿ ಆಹುತಿ ಇದ್ದಿದ್ದಿಲ್ಲ ಅವ್ರಿಗೆ. ಅದಕ್ಕೆ ಆಹುತಿ ಬೇಕು ಅಂತ ಅವ್ರ ಇಚ್ಛೆ ಆಯಿತು. ಚಮನ ಋಷಿ ಏನು ಮಾಡಿದ, ನಾ ಆಹುತಿ ಕೊಡ್ತೀನಿ ನಿಮಗೆ ಅಂಥೇಳಿ ಅವ ಆಹುತಿ ಕೊಡ್ಲಿಕ್ಕೆ. ಇಂದ್ರ ಒಂದು ವಜ್ರಾಯನ ಹೋಗಿಲಿಕ್ಕತ್ತ. ನೀವು ಆಹುತಿ ಕೊಡೋ ನೀರು ದೇವತೆ ಪಾಸ್ ಆಗಬೇಕು, ಇವ್ರಿಗೆ ಆಹುತಿ ಕೊಡಬೇಕು ಕೊಡಬಾರ್ದಂತ. ಅವಾಗ ನಾವು ಸ್ತಂಭನ ಮಾಡಿದ. ಅವಾಗ ಅಶ್ವಿನಿ ದೇವತೆಗಳಿಗೆ ಆಹುತಿ ಕೊಡಬೇಕು ಅಂತ ಪ್ರಾರ್ಥನಾ ಮಾಡಿದ ಬ್ರಹ್ಮಲೋಕದೊಳಗೆ. ಅವ ಬ್ರಹ್ಮದೇವರು ಆಗಲಿ ನಿಂತು ಕೊಡ್ತೀವಿ ಅಂಥೇಳಿ ಆಹುತಿ ಕೊಟ್ಟರು ಅಶ್ವಿನಿ ದೇವತೆಗಳು. ನೋಡಿರಿ, ಒಂದು ಈ ಇನ್ನೊಂದು ಕ್ಯಾಬಿನೆಟ್ ರ್ಯಾಂಕ್ ಬರಬೇಕಾದ್ರೆ ಇಷ್ಟೆಲ್ಲ ಅದ ಅಂತ. ನೀವು ಸರಳಾಗಿದೆ, ಯಾರು ಬೇಕಾದ್ರೆ ಆಹುತಿ ಹಾಕ್ನೋ ತುಭ್ಯಂ ಸ್ವಾಹ ಮಹ್ಯಂ ಸ್ವಾಹ ಕೂತ್ಕೋತಾರೆ. ನಿನಗೂ ಸ್ವಾಹ, ನನಗೂ ಸ್ವಾಹ, ಎಲ್ಲರಿಗೂ ಸ್ವಾಹ ಅಂದ್ರೆ ತುಪ್ಪ ಮತ್ತು ಕಟ್ಟಿಗೆ ಹಾಳಾಗ್ತಾವೆ ಹೊರತು ಅದ್ರೊಳಗೆ ಏನೂ ಮಹತ್ವ ಇಲ್ಲ. ಶಾಸ್ತ್ರ ವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತಃ ರಸಸಿದ್ಧಿಮವಾಪ್ನ ಸುಖಂ ನ ಪರಂಗ. ಶಾಸ್ತ್ರ ವಿಧಾನ ಬಿಟ್ಟು ನಮ್ಮ ಮನಸ್ಸಿಗೆ ಬಂದಂಗೆ ಕಂಡವ್ರನ್ನ ದೇವ್ರು ಅಂತರೋದು, ಕಂಡ ಕಡೆ ಕೃಷ್ಣನ ಅವತಾರ ಅನ್ನೋದು, ವಾಯುದೇವರ ಅವತಾರ ಅನ್ನೋದು.
ಇದು ಅವ್ರ ಅವತಾರ ಇವರ ಅವತಾರ ಭಾವಿ ಸಮೀರ ಆ ಸಮೀರ ಎಲ್ಲ ಅಂತಿರ್ತಾರೆ. ಏನಾದ್ರು ಭಾಳ ಹೊಂಟದ ಈಗೆಲ್ಲ ಅದು ಯಾರು ಅನ್ನಂಗೆ ಸುಮ್ಮ ತಮ್ಮ ಪಾಡಿ ತಾವು ಮಾಡ್ಕೊಳ್ಳಿ. ನಮಗೆ ನೋಡಿ ಅವ್ರವ್ರ ಆಸ್ಥಾ ಅದ ಮಾಡಲಿ. ಅದು ಪಾಪ ಯಾರು ತಲೆ ಶಾಂತ ಇರ್ತ ಅವ್ರ ತಲೆಯಾಗಿ ತುರಿಕೆ ಮಾಡೋದು. ಹಂಗೆ ಮಾಡಬಾರ್ದು. ನನ್ನ ಅಭಿಪ್ರಾಯ ನಿಮ್ಮ ಸಂಪ್ರದಾಯ ಒಳಗೆ ಇರ್ಬೋದು, ನೀವು ಉಪಾಸನ ಮಾಡಿರಿ, ನಮ್ಮ ತಕರಾರು ಏನೇನು. ಆದರೆ ಒಂದು ಪರಂಪರಾ ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಈ ವಿಚಾರವನ್ನು ಹೇಳಿ ಅವ್ರ ಕಡೆಯಿಂದ ಅದನ್ನು ಮಾಡಿಸಿ ಆ ಸಂಪ್ರದಾಯ ಹಾಳು ಮಾಡೋದ್ರೊಳಗೆ ಏನಾಗ್ತದೆ ಮಾಡಬಾರ್ದು, ತಪ್ಪು. ಹೌದು ಹೌದು. ಗಂಡಸರು ಲಕ್ಷ್ಮೀ ಗುಡಿ ಏನದ ಈಶ್ವರೋಹಂ ಅಹಂ ಹೋಗಿ ಸಿದ್ಧೋಹಂ. ಕೃಷ್ಣನಲ್ಲ ಅಸುರ ಯಾರಂದ್ರೆ ಈಶ್ವರೋಹಂ ಅಹಂ ಹೋಗಿ ಸಿದ್ಧೋಹಂ. ಕೃಷ್ಣ ಹೇಳ್ಬಿಡ ನಾನೇ ದೇವರು, ನಾನೇ ಅನ್ಕೊಂಡು ನಾನೇ ದೇವರು ಮಾಡಿ. ಇಲ್ಲ ಕಲಿಯುಗದ ಸಾಧಾರಣ ಎಲ್ಲ ಕಲಿಯುಗೊಳಗೆ ಎಲ್ಲರೂ ಈಗ ಹಿಂಗದ ನಿಮ್ಮ ಉಪಾಸನ ಮಾಡೋದು ಬೇಡಂಗಿಲ್ಲ. ಶುದ್ಧ ಸಂಪ್ರದಾಯ ಮಂದಿಗೂ ತಲೆ ಕೆಡಿಸಿ ಮಾಡಬೇಕು. ಅವ ನಾವು ಹೇಳಬೇಕಾಗ್ತದೆ. ಅದು ಹೇಳಿ ನೋಡಿ ಇವರು ವಿರುದ್ಧ ಇದ್ದಾರಂತ. ಹಾಂ, ರಾಘವೇಂದ್ರ ಸ್ವಾಮಿಗಳು ದೊಡ್ಡ ಜ್ಞಾನಿಗಳು, ಗುರುಗಳು. ಅವರೇ ದೇವರಂದ್ರೆ ದೈವಿ ಸ್ವಭಾವ ಇದ್ದವರು. ದೇವತೆಗಳು ಎಂಬುವಂಥದ್ದು ಅದು ಪ್ರಮಾಣಾದಿಗಳು ಸಿದ್ಧ ಆಗ್ತದೆ. ಶ್ರದ್ಧೆ ಇರೋ ದೇವತೆಗಳು ಇರೋರು ಗುರುಗಳು. ಹಾಂ, ಸಾಕ್ಷಾತ್ ದೇವರಿದ್ದಾರ, ನೀವೇನಂತೀರಿ ಸಾಕ್ಷಾತ್ ದೇವರ ಅವತಾರ ಅವರು ಅಂತ ಒಬ್ಬ ರಾಯಮಠ ಸ್ವಾಮಿಗಳು ಯಾರು ಕೇಳಿದೈತಿ ಇದ್ದವ್ರು. ಅದು ಮಂದಿಗೆ ಬಿಟ್ಟಿದ್ದಂತ. ನೋಡಿ ಇವ್ರು ಉತ್ತರ ಇವ್ರು ಏನು ಹೇಳಬೇಕು, ಇವ್ರು ಪೀಠದ ಮ್ಯಾಗ ಕೂತಿದ್ದು ಹೇಳಬೇಕು. ಅದು ಭಕ್ತರಿಗೆ ಬಿಟ್ಟದ್ದಂತ. ಏನಂಗಂದ್ರೆ ನಾವು ಅವ್ರಿಗೆ ಗಾಬರಿ ದೇವ್ರ ಅಲ್ಲಂದ್ರೆ ನಾಳೆ ಮಂದಿ ಬದುಕು ಕಡಿಮೆ ಆಗ್ತದಂತ. ಕೇವಲ ಭೌತಿಕವಾದಂಥ ಲಾಭಕ್ಕಾಗಿ ಏನು ಬೇಕಾದ್ರೆ ಮಾಡ್ತಾನೆ. ನಾನು ಪೇಪರ್ನ ನೋಡಿನ ಅದು ಭಕ್ತರಿಗೆ ಬಿಟ್ಟದಂತ. ಭಕ್ತರು ಕೇಳಿದಂತ ಅದು ದೇವರ ಅವತಾರ ಅಂತಾರ, ಮಹಾ ಮುಖ್ಯ ದೇವರ ಅವತಾರ ಅಂತಾರೆ. ಏನಾದ ಅಲ್ಲೆಲ್ಲ ಅದು ನಿಮಗೆ ಬಿಟ್ಟದ್ದು. ಏನು ಬಿಡ್ತಾರೆ ಕೇಳಿಕೋದು ಏನೇನೇ ಉತ್ತರ ಕೊಡೋದು. ಅವ್ರು ದೇವರಂದ್ರೆ ದೇವತೆಗಳ ಶಂಕುಕರ್ಣ ಅದು ಹಂಗಾರೆ ಹೇಳಲ್ಲ. ದೇವತೆಗಳಲ್ಲಿ ಶಂಕುಕರ್ಣ ಅಂದ್ರೆ ಅವರ ಅವತಾರ ಅಂತ ಹೇಳಿಲ್ಲ. ಮೂಗಮ್ ಹೇಳಿಬಿಟ್ರೆ ರಾಮ ಕೃಷ್ಣ ಮತ್ಸ್ಯ ಇತ್ಯಾದಿಗಳ ಸಮಕಕ್ಷ ಅವರಂತಾರೆ. ಮೂಢ ಮಂದಿ ಅದ ಯಾರಿಗೆ ಸಮ್ಮತಿ ಬಿಟ್ರು. ಅಂತೂ ಎಂದೆಂದೂ ಹಂಗೆ ಮಾಡಬಾರ್ದು. ಏನ್ರಿ ಯೋಗ ಅಂದ್ರೆ ವೇದಗಳಲ್ಲಿ ಇವರ ದೇವತೆಗಳು ಇವತ್ತು ಹಿಂಗಂದು ಬಂದಿರಬೇಕು. ಅದಕ್ಕೆ ವಿದ್ವದ್ರೂಢಿ ಅಂತಾರೆ. ವಿದ್ವದ್ರೂಢಿರು ವೈದಿಕಾಶ್ಯ. ವಿದ್ವಾಂಸರು ಕೂಡ ಠರ ಮಾಡಿದಾರೆ. ಮತ್ತು ವಿದ್ವದ್ರೂಢಿ ಅಂದ್ರೆ 4 ಮಂದಿ ಪಂಡಿತರು ಓಟ್ ಹಾಕಿ ನೀವು ದೇವಂತ ಮಾಡಿದ್ದಲ್ಲ. ವಿದ್ವದ್ರೂಢಿರು ವೈದಿಕ. ವೇದಗಳಲ್ಲಿ ಆ ಹೆಸರು ಬಂದು ಆ ಹೆಸರಿಂದ ನಿರ್ವಚನ ಬಂದಿರಬೇಕು. ನಕಾರಂಚ ಶಕಾರಂಚ ಬಲಚೇಷ್ಟಾತ್ಮಕಂ ವದನ್ ತಜ್ಞಾನಪೂರ್ವಕತ್ವೇನ ಉಪಸರ್ಗ. ಆಮೇಲೆ ಉಪಸರ್ಗತ್ತು ಇದಾಗ್ಯದ. ಓ ಎಂಬ ಉಪಸರ್ಗ, ಓ ಇದು ತಾಚ್ಛಲ್ಯ ಅರ್ಥ. ನಕಾರಶ್ಚ ಶಕಾರಶ್ಚ ನಾಮರೂಪ ತಯಾಮತ. ನಾಮ ನಕಾರ ಮತ್ತು ನ ಮತ್ತು ಶ ಇದು ನಾಮ, ದೇವರ ಹೆಸರದು, ಅಕ್ಷರ ಬರೆಯಲ್ಲ ಅದು. ನಕಾರೋ ಬಲಂ ಶಕಾರೋ ಚೇಷ್ಟ. ಅವು ಬರೀ ಅಕ್ಷರ ಅಲ್ಲ, ಒಂದೊಂದು ಹೆಸರು. ನ ಶ ದೇವರ ಹೆಸರು, ಬಲವುಳ್ಳವ ಇತ್ಯಾದಿ. ತಸ್ಮಾ ಸಮನ್ವಯೋ ವಿಷ್ಣು ಸ್ವರವರ್ಣ ಪದಾತ್ಮನಃ. ಸ್ವರವರ್ಣ ಪದಗಳಿಂದ ಕೂಡಿರತಕ್ಕಂಥ ವೇದಕ್ಕೆ ಸಮನ್ವಯ ಹೇಳ್ಯಾರ. ಪದ ಸಮನ್ವಯ ಮಾಡಿದ ಮೇಲೆ ವಾಕ್ಯದ್ದು ಕೇಳೋದೇನು? ವಾಕ್ಯ ಹಾಗೆ ಆಗ್ತದೆ. ಒಂದು ಪದದಿಂದಲೇ ದೇವ್ರು ಹೇಳಕ್ಕೆ ವಾಕ್ಯ ಹೇಳಿ ಬಂದೇವರು. ಘೋಷ ಇದು ಇವತ್ತಿದಾಗಬೇಕಲ್ಲ, ಅಲ್ಲ ಘೋಷ ಆಗಿಲ್ಲ. ಘೋಷ ಸರ್ವೇ ವೇದಾಶ್ಚ ಸರ್ವೇ ವೇದಾಶ್ಚ ಯತ್ ಪದಂ ಇಂದ್ರಂ ಮಿತ್ರಂ ಯಮಿಂದ್ರಂಚ ಪ್ರಥಮ ಸಂಸ್ಕೃತಿಸ್ತಥಾ. ಅಂದರೆ
ಘೋಷಾ ಸರ್ವೇಪಿ ವೇದಾಶ್ಚ ಸರ್ವೇ ವೇದಾಶ್ಚ ಯತ್ಪದಂ ಇಂದ್ರಂ ಮಿತ್ರಂ ಯಮಿಂದ್ರಂ ಚ ಪ್ರಥಮಃ ಸಂಸ್ಕೃತಿಸ್ತಥಾ ನಾಮಧಾ ಸರ್ವದೇವಾನಾಂ ಏಕ ಇತ್ಯಾದಿಕಾ ಶ್ರುತಿಃ ಪ್ರಮಾಣಮುಕ್ತ ವಿಷಯೇ ತದೇ ಉಕ್ತಂ ಉಪಕ್ರಮಃ ಇತಿ ಸ್ವಯಂ ಭಗವತಾ ಭಗವತಾ ಅಶೇಷಮನ್ವಯಂ. ಇಲ್ಲಿ ಮಧ್ವಾಚಾರ್ಯರು ಈ ಶ್ಲೋಕವಾಗಿ ಏನು ಮಾಡ್ಯಾರಂದ್ರೆ, ಇವೆಲ್ಲ ವಿಷ್ಣು ಪರಮಾತ್ಮನ ಹೆಸರವ ಅಂತಲಿಕ್ಕೆ ಎಲ್ಲ ಶಬ್ದಗಳು ಭಗವಂತನೇ ಹೇಳ್ತಾವೆ. ಅದಕ್ಕೆ ವೇದಗಳಲ್ಲಿ ಹೇಳ್ಯಾರ. ಆ ವೇದಗಳು ಯಾವ್ಯಾವು, ಆ ವೇದಗಳಿಂದ ಒಂದೊಂದು ಪೀಸ್ ತುಣುಕವನ್ನು ಇಲ್ಲಿ ಹಾಕ್ಯಾರ. ಏನು ಘೋಷಾ ಸರ್ವೇಪಿ ಅಂತ ಬಂತು. ಇವೊಂದು ವೇದದ ಅದಕ್ಕೆ ಎಲ್ಲಿವ ತಾವ ಏತಾ ಸರ್ವಾರಚ ಸರ್ವೇ ವೇದ ಸರ್ವೇ ಘೋಷಾ ಏಕೈ ವ್ಯಾರತಿಂ ಪ್ರಾಣ ಏವ ಇದು ಕೊಟ್ಟಾರೆ. ಆಚಾರ್ಯರು ಘೋಷಾ ಸರ್ವೇಪಿ ವೇದಾ ಅಂತ ಒಂದು ವಾಕ್ಯ ಅದಲ್ಲ, ಇದೇನು ಸಂಗ್ರಹ ಮಾಡ್ತದ. ತಾವ ಏತಾ ಸರ್ವ ಋಚಃ ಎಲ್ಲ ಋಚಗಳಂದ್ರೇನು ವೇದ್ನ್ಯಾಗ ಬಂದ ಶ್ಲೋಕ. ಸರ್ವೇ ವೇದಾ ಎಲ್ಲ ವೇದಗಳು, ಸರ್ವೇ ಘೋಷಾ ನಾದಗಳು, ಸಮುದ್ರ ಮುಂದೆ ಹೋ 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 ನಗಾರಿನಾದ ವೀಣಾನಾದ ಘೋಷಾ ಏಕೈವ ವ್ಯಾಧತಿ ಪ್ರಾಣ ಏವ. ಇವೊಬ್ಬನೇ ಓಂ ಭೂ ಹೂ ಭುವಃ ಸ್ವಃ ಅಂತ ವ್ಯಾಧತಿ. ಅದರಿಂದ ಪ್ರಾಣನಾಮಕ ಪರಮಾತ್ಮನೇ ಪ್ರತಿಪಾದ್ಯನಾಗಿದ್ದಾನೆ. ನೋಡ್ರಿ, ಸಮುದ್ರದ ಒಳಗೆ ತೆರೆಗಳಿಂದ ಬರತಕ್ಕಂತಹ ಘೋಷವೇ ದೇವರು ಹೇಳ್ತಾನ ಮ್ಯಾಲ ಏನಾರ ಶಬ್ದ ಹೇಳೋದೇನು ದೊಡ್ಡ ಹೇಳೇ ನೋಡಿ. ಇಷ್ಟೆಲ್ಲ ಸಂಗ್ರಹ ಏನಾಯಿತು, ಘೋಷಾ ಸರ್ವೇ ವೇದಾಶ್ಚ ಇಷ್ಟು. ಇನ್ನು ಸರ್ವೇ ವೇದ ಯತ್ ಪರಮಾಮನಂತಿ ಅದಕ್ಕೊಂದು ವೇದ ಅದು ನೋಡಿ. ಇಷ್ಟು ಘೋಷಾ ಸರ್ವೇಪಿ ವೇದಾಶ್ಚಕ್ಕೆ ಇದು ತಾವಾಯುತ ಸರ್ವಾರತ್ಯ ಸರ್ವೇ ವೇದ ಸರ್ವೇ ಘೋಷಾ ಏಕವ್ಯಾತ್ಮಿ ವದಂತಿ ಆಯಿತು. ಇನ್ನು ಎರಡನೇದು ಯಾವುದನ್ನ ಸರ್ವೇ ವೇದ ಯತ್ ಪದಮಾಮ. ಇದರ್ಥೇನು ಎಲ್ಲ ವೇದಗಳು ಯಾವನ ಪದ ಅಂದರೆ ಕಾಲ ಮತ್ತು ಸ್ವರೂಪ, ಯಾವನ ಸ್ವರೂಪವನ್ನು ಚೆನ್ನಾಗಿ ಮನಂತಿ ತಿಳಿಸ್ತಾವ. ಸರ್ವೇ ವೇದ ಯತ್ ಪದಂ ಮನಂತಿ ಅಂತ ಯತ್ ಪದಂ. ಅದಕ್ಕೆ ವೇದ ಸರ್ವೇ ವೇದ ಯತ್ ಪದಮಾಮನಂತಿ ಮುಂತಪಾಶ್ಚರವಾಣಿ ಯದ್ವದಂತಿ ಇಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೇ. ನೋಡಿ, ಈಗ ಕಾಟಕೋಪನಿಷತ್ತಿನೊಳಗೆ ನಚಿಕೇತನನ್ನು ಕುರಿತು ಯಮದೇವರು ಹೇಳ್ತಕ್ಕಂಥ ಮಾತು, ಹೇ ನಚಿಕೇತ ಸರ್ವೇ ವೇದ ಯತ್ ಪದಂ ಆಮನಂತಿ. ಎಲ್ಲ ವೇದಗಳು ಯಾವನ ಪದ ಅಂದ್ರೆ ಪಾದಲ ಮತ, ಪದ ಅಂದರೆ ಸ್ವರೂಪವನ್ನು ಮನಂತಿ ಚೆನ್ನಾಗಿ ತಿಳಿಸ್ತಾವ. ಎಲ್ಲ ವೇದಗಳು ವೇದ್ಯ ಬರೋ ಎಲ್ಲ ಅಕ್ಷರಗಳು ಶಬ್ದಗಳು ವಾಕ್ಯಗಳು ಎಲ್ಲ ಬಂತು. ಪೂರ್ವೋತ್ತರವನ್ನು ತಪಾಶ್ರವಾಣಿ ಯದ್ವದಂತಿ. ಎಲ್ಲ ತಪಸ್ಸುಗಳು ಏನು ಮಾಡ್ತೀವಲ್ಲ ಅವನ ಪ್ರೀತ್ಯರ್ಥೆ ಮಾಡಬೇಕು ಅಂತ ಹೇಳ್ತಾವ. ತಪಸ್ಸು ಅಂದರೆ ಏಕಾದಶಾದಿ ವ್ರತ, ಎಲ್ಲ ದೇಹದಂಡನ ಮಾಡ್ತಕ್ಕಂಥ ತಪಸ್ಸು. ಅದು ಯದ್ವದಂತಿ ಭಗವಂತನ ಪ್ರೀತಿಗಾಗೇ ಮಾಡಬೇಕು ಅಂತ ವೇದಗಳು ಹೇಳ್ತಾವ. ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ. ಬ್ರಹ್ಮಚಾರಿಗಳು, ಗೃಹಸ್ಥರು, ವಾನಪ್ರಸ್ಥರು, ಸನ್ಯಾಸಿಗಳೆಲ್ಲರೂ ತಮಗೆ ಯಥಾಯೋಗ್ಯವಾದಂಥ ಬ್ರಹ್ಮಚರ್ಯ ವ್ರತ ಅನುಷ್ಠಾನ ಮಾಡ್ತಾರ. ಯದಿಚ್ಛಂತೋ ಯಾವ ಪರಮಾತ್ಮನ ಅನುಗ್ರಹ ಇಚ್ಛಾ ಮಾಡಿ. ಬ್ರಹ್ಮಚರ್ಯ ಲಗ್ನ ಆಗದಿರೋದು ಇಷ್ಟೇ ಅಲ್ಲ, ಲಗ್ನ ಆದರೂ ಕೂಡ ಸಂಯಮದಿಂದ ಇರೋದು. ಆಮೇಲೆ ಬ್ರಹ್ಮಚಾರಿಯಾಗೇ ಇರ್ತಾರೆ, ಸನ್ಯಾಸಿಗಳು ಇರ್ತಾರೆ. ಬ್ರಹ್ಮಚರ್ಯ ಅಂದರೆ ಬ್ರಹ್ಮ ಅಂದರೆ ವೇದ, ವೇದಜ್ಞಾನದಲ್ಲಿ ಚರತಿ, ವೇದಜ್ಞಾನದಲ್ಲೇ ಅವರ ಮನಸ್ಸು ಚಲನ ಮಾಡಿಸ್ತಾರೆ. ಬ್ರಹ್ಮಚರ್ಯ ಅಂದರೆ ಅದು ಆಗ್ತದೆ, ಬರೇ ಲಗ್ನ ಆಗಿರೋದಲ್ಲ. ಬ್ರಹ್ಮ ಅಂದರೆ ವೇದ, ವೇದಾರ್ಥ, ಅದರೊಳಗೆ ಚರ ಅಂದರೆ ತಮ್ಮ ಮನಸ್ಸನ್ನು ಓಡಾಡಿಸ್ತಾರೆ ಬ್ರಹ್ಮಚಾರಿ. ಹಾಂ,
ಅಂದರೆ ಅದರೊಳಗೆ ಮನಸ್ಸನ್ನು ಓಡಾಡಿಸೋದು ಬ್ರಹ್ಮಚರ್ಯ ಅದು ಅಂತ. ಚರ ಭಕ್ಷಣೆ ಚರ ಭಕ್ಷಣೆ ಅಂತದ್ದು. ಚರ ತಿಂತಾರ. ಸತ್ಯಂ ವಧ ಧರ್ಮಂ ಚರ. ಸತ್ಯ ವಧ ಸತ್ಯವನ್ನು ವಧ ಮಾಡು, ಧರ್ಮವನ್ನು ತಿಂದು ಹಾಕು. ಹಿಂಗೂ ಅರ್ಥ ಆಗ್ತದೆ. ಹಂಗೆ ಅದಕ್ಕೆ ಸತ್ಯಂ ವಧ, ಸತ್ಯವನ್ನು ಮಾತನಾಡು, ಧರ್ಮಂ ಚರ. ನಡಿ, ಅದು ಚರ ಅಂದರೆ ತಿನ್ನು ಅಂತಲ್ಲ. ಹಾಂ, ಧರ್ಮ ತಿನ್ನು ಹೋಗಿದ್ದ ಹಂಗಲ್ಲ. ಹಾಂ, ಅದಕ್ಕೆ ಬ್ರಹ್ಮಚರ್ಯಂ ಚರಂತಿ. ಚರಂತಿ ಅಂತಂದ್ರೆ ಬ್ರಹ್ಮಚರ್ಯವನ್ನು ಪಾಲನ ಮಾಡುತ್ತಾನೆ. ತತ್ತೇ ಪದಂ ನೋಡಿ, ಯಾವನ ಇಚ್ಛೆಯಿಂದ ಬ್ರಹ್ಮಚರ್ಯವನ್ನು ಪಾಲನೆ ಮಾಡ್ತಾರೆ ತಪಸ್ವಿಗಳು. ತತ್ ಆ ಪರಮಾತ್ಮನ ಪದಂ ಅಂದ್ರೆ ಸ್ವರೂಪವನ್ನು ತೇ ನಿನಗೆ ಸಂಗ್ರಹೇಣ ಪ್ರಭ್ರವೀಮಿ, ಸಂಕ್ಷಿಪ್ತವಾಗಿ ಹೇಳ್ತಾರಪ್ಪ ಕುಸೋ ಅಂತಾರೆ. ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷೆ ಅಂತ ಹೇಳ್ತಾರೆ. ಸಂಗ್ರಹವಾಗಿ ಸಂಕ್ಷಿಪ್ತ ಹೇಳ್ತಾರೆ, ಯಾವ ಬೇಡ ಭಾಳ ಹೇಳಂಗಿಲ್ಲ ಅಂತ. ಸಂಗ್ರಹೇಣ ಪ್ರವಕ್ಷೆ ಅಂತ ಹೇಳಿದ್ರು. ಇದು ನೋಡಿ, ಇಷ್ಟೆಲ್ಲ ಸಂಗ್ರಹ ಆಚಾರ್ಯ ಮಾಡಿದ್ರಲ್ಲ. ಸರ್ವೇ ವೇದಾಶ್ಚ ಯತ್ ಪದಾಂ, ಅನುವ್ಯಾಖ್ಯಾನದಾಗಿಂದ ಈ ಸಣ್ಣ ವಾಕ್ಯ ಇಷ್ಟು ಸಂಗ್ರಹ ಮಾಡ್ತಾರೆ. ಹಿಂಗೆ ತಮ್ಮ ಕೃತಿ ಒಳಗೆ ವೇದದವನ್ನು ತುಣುಕವನ್ನು ಸೇರಿಸ್ತಾರೆ ಶ್ರೀಮದಾಚಾರ್ಯ. ಮುಂದೆ ಮೂರನೇದ್ದು, ಇಂದ್ರಂ ಮಿತ್ರಂ ಯಮಿಂದಂಚ ಪ್ರಥಮ ಸಂಸ್ಕೃತಿಸ್ತಥಾ. ಇಂದ್ರಂ ಮಿತ್ರಂ ವರುಣಮಗ್ನಿಂ ಆಹುರಥೋ ದಿವ್ಯಃ ಸ ಸುಪರ್ಣೋ ಗರುತ್ಮಾನ್ ಏಕಂ ಸದ್ವಿಪ್ರಾ ಬಹುಧಾ ವದಂತಿ ಅಗ್ನಿಂ ಯಮಂ ಮಾತರಿಶ್ವಾನಮಾಹೋ. ಋಗ್ವೇದದ 2ನೇ ಅಷ್ಟಕ 3ನೇ ಅಧ್ಯಾಯ 22ನೇ ವರ್ಗ. ಈ ಮಂತ್ರ ಋಗ್ವೇದ ಮಂತ್ರ ಸಂಗ್ರಹ ಮಾಡಿದ್ರು. ಯಾವ ಪರಮಾತ್ಮನಿಗೆ ಇಂದ್ರ ಅಂತಾರ, ಮಿತ್ರ ಅಂತಾರ. ಯಂ ಇಂದ್ರಂಚ ಪ್ರಥಮಂ ಸಂಸ್ಕೃತಿಸ್ತಥಾ ಅಂತ. ಇನ್ನು ಇಷ್ಟೆಲ್ಲ ಹೇಳಿದರು. ಸಂಸ್ಕೃತಿ ಅಂದರೆ ಚೆನ್ನಾಗಿ ಸೃಷ್ಟಿ ಮಾಡುವವ. ಸಂಸ್ಕೃತಿ ಅಂದರೆ ಯಾವನ ಕೃತಿ ಸಮ್ಯಕ್ ಇರ್ತದೆ, ಚೆನ್ನಾಗಿರ್ತದೆ. ಸಂಸ್ಕೃತಿ ಅದು ವೇದ ಹೇಳ್ತದೆ. ಯಾವ ವೇದ ಅದು? ಯೋ ದೇವಾನಾಂ ದೇವ ತಮಸ್ತಪೋ ಜಾತಸ್ತಸ್ಮೈ ತ್ವ ತೇಭ್ಯಸ್ತಾಸ ಪ್ರಥಮ ಸಂಸ್ಕೃತಿರ್ ವಿಶ್ವಕರ್ಮ. ಸಂಸ್ಕೃತಿ ಸಮ್ಯಕ್ ಕೃತಿ ಇರ್ತದೆ ಪರಮಾತ್ಮರಿಗೆ. ವಿಶ್ವಕರ್ಮ ಅಂತಾರ ದೇವರಿಗೆ. ಯಾಕೆ? ಸಮ್ಯಕ್ ಕೃತಿ, ದೇವರ ಕೃತಿ ಅಂತಾರಲ್ಲ. ಅವ್ರು ಕೆಲಸ ಚಲೋ ಮಾಡ್ತಾರೆ ಅಂತಾರಲ್ಲ. ಮಾಡಿಕೊಟ್ರೆ ಮುಂದೆ ಅದು ಕಟ್ಟಿಗೆ ಟೇಬಲ್ ಮರೆಯಂಗೆ ಇಲ್ಲ. ಸಂಸ್ಕೃತಿ ಸಮ್ಯಕ್ ಕೃತಿ. ಹಾಗೆ ದೇವರ ಕೃತಿ ಅದಲ್ಲ, ಸಮ್ಯಕ್ ಅದ. ಅದಕ್ಕೆ ವಿಶ್ವಕರ್ಮ ಅಂತಾರೆ ಪರಮಾತ್ಮ. ವಿಶ್ವಕರ್ಮ ಅಂತ ಒಬ್ಬ ದೇವತಾ ಇದ್ದಾನೆ. ದೇವತೆಗಳ ಇದ್ರೊಳಗೆ ಬಡಿಗ ಮಾಡ್ತಾನೆ, ಪತ್ತಾರ ಇತ್ಯಾದಿ ಮಾಡ್ತಾನೆ. ವಿಶ್ವಕರ್ಮ ಅಂದ್ರೆ ಪರಮಾತ್ಮಂದೇ ಹೆಸರದು. ಮೂಲ ಪರಮಾತ್ಮ ಹೆಸರದು. ಅದು ಇವಾಗ ಬಂದದು ಇಷ್ಟು. ಹಾಂ, ವರುಣ ಅಗ್ನಿ ಪ್ರಥಮೋ ಬೃಹಸ್ಪತಿ. ಬೃಹಸ್ಪತಿಶ್ಚಿಕಿತಾಸ್ಮ ಇಂದ್ರಾಯ ಸುತಮ ಜುಹೋಮಿ. ಹಾಗಾದರೆ ಈ ಎಲ್ಲ ದೇವತೆಗಳ ಹೆಸರು ಪರಮಾತ್ಮಂದೇ ಅಂತ ನೀವೇ ಹಂಗೆ ಹೇಳ್ತೀರಿ. ನೀವು ಅವರು ಹೇಳ್ಬೋದಲ್ಲ, ವಿಷ್ಣು ಎಲ್ಲ ಹೆಸರು ನಾವು ಶಿವಂದವಪ್ಪ ಅಂತ. ಗಣಪತಿ ಶ್ರೋತ್ನವರು ಎಲ್ಲ ವಿಷ್ಣು, ರುದ್ರ, ಬ್ರಹ್ಮ ಎಲ್ಲ ಶಬ್ದ ಗಣಪತಿನ ಹೇಳ್ತಾವ ಅಂತ ಅವ್ರು ಅಂತಾರೆ. ಮತ್ತು ಇದಕ್ಕೆ ನಿಯಾಮಕ ಪ್ರಮಾಣಗಳೇನಪ್ಪ ಅಂತ ಕೇಳಿದಾರ. ಅಲ್ಲೂ ವೇದೇ ಪ್ರಮಾಣ. ಯೋ ದೇವಾನಾಂ ನಾಮಧಾ ಏಕ ಏವ ತಂ ಸಂಪ್ರಶ್ನಂ ಭುವನಾಯಂತ್ಯನ್ಯ. ಯಾವನು ಎಲ್ಲ ದೇವತೆಗಳಿಗೆ ಇರುವ ನಾಮ ಮೊದಲು ಅವಂದೇ ಇತ್ತು, ನಾಮಧಾರಣ ಮಾಡವ. ಇದಲ್ಲ ಮತ್ತು ಈ ನಾಮ ಅಲ್ಲ. ಏನ್ರಿ? ಯೋ ದೇವಾನಾಂ ನಾಮಧಾ ಅಂದರೆ ಎಲ್ಲ ದೇವತೆಗಳ ಹೆಸರು ಈ ಸದ್ಯ ಬಳಕೆಯೊಳಗೇನವ ಮೊದಲು ಅವನದೇ ಧಾರಣ ಮಾಡಿದ್ದ. ಅವನ ಹೆಸರು ಇವ್ರು ಇಟ್ಕೊಂಡಾರ. ಅಜ್ಜನ ಹೆಸರು ಹೆಂಗೆ ಮೊಮ್ಮಗಿಡ್ತಾರೋ ಇಲ್ಲ, ರಾಮಪ್ಪ ಕೃಷ್ಣಪ್ಪ ಹಂಗೆ
ಭಗವಂತನ ಹೆಸರು ಈ ಇಂದ್ರಾಗಿಂದ ಇಟ್ಕೊಂಡಾರೆ. ಬಾಡಿಗೆ ಹೆಸರೆಲ್ಲ ನಾಮಧ ಸರ್ವದೇವಾನಾಂ ಏಕ ಇತ್ಯಾದಿಕ ಶ್ರುತಿ. ನೋಡ್ರಿ ಅದೆಲ್ಲದ ಯೋ ದೇವಾನಾಂ ನಾಮಧ ಏಕ ಏವ ಶ್ರುತಿ ಕೊಟ್ಟ. ಇನ್ನೊಂದು ನಾಮಾನಿ ಸರ್ವಾಣಿಯಂ ಆವಿಶಂತಿ, ಎಲ್ಲ ನಾಮಗಳು ಅವು ಫಿಟ್ ಆಗ್ತಾವೆ, ಆವಿಶಂತಿ ಒಳಗೆ ಪರಮ ಸೇರ್ತಾವೆ. ಹಿಂಗೆ ಉಳ್ಕಿ ದೇವತೆಗಳಿಗೆ ವಿಷ್ಣು ನಾಮ ಫಿಟ್ ಆಗಂಗಿಲ್ಲ, ದೇವ್ರಿಗೆ ಅಷ್ಟೇ ಅದು. ಇದರ ಹೇಳೋರು ಮಧ್ವಾಚಾರ್ಯರು ಅಕ್ಷಂತಿಯವರಲ್ಲ. ಮತ್ತು ಎಲ್ಲರೂ ಒಪ್ತಕ್ಕಂಥ ಋಗ್ವೇದ ಇದು ಋಗ್ವೇದ ಮಂತ್ರ ಎಲ್ಲ ಏನು ಋಗ್ವೇದ 8ನೇ ಅಷ್ಟಕ. ಯೋ ದೇವಾನಾಂ ನಾಮಧಾಯಕಂ ಪ್ರಶ್ನ ಭುವನಾಯಂತ್ಯನ್ಯ ಅನ್ವರ್ಥಕನ ಇದು. ಹಿಂಗೆ ಪುರಾಣದಲ್ಲಿಯೂ ಪರಮಾತ್ಮ ಹೇಳ್ಯಾನ, ಆರೋಢ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಅಷ್ಟೇ ಹೇಳಿ ಜಸ್ಟ್ ವಿಚಾರ ಮಾಡಿ ನಾರಾಯಣನೇ. ವೇದವ್ಯಾಸನಿಗೆ ಎಲ್ಲ ಋಷಿಗಳು ಹೋಗಿ ಕೇಳಿದಂತೆ, ನೀವು 8-18 ಪುರಾಣ ಬರೆದಿರಿ, ಒಂದೊಂದು ಪುರಾಣದಾಗ ಸರ್ವೋತ್ತಮ ಅಂತ ಹೇಳಿರಿ, ಲಿಂಗ ಪುರಾಣ ಶಿವ ಸರ್ವೋತ್ತಮ ಅಂತ ಹೇಳಿರಿ, ಗಣಪತಿ ಅಂತ ಹೇಳಿರಿ, ಸರಸ್ವತಿ. ನಮಗೆಲ್ಲ ಕನ್ಫ್ಯೂಸ್ ಆಗ್ತಿರ್ತದ. ಯಾವ ದೇವತಾ ಸರ್ವೋತ್ತಮ ಹೇಳ್ರಿ? ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧತ್ಯ ಭುಜಮುಚ್ಯತೆ. ಎರಡೂ ಕೈಗಳನ್ನು ಮೇಲೆ ಮಾಡಿ ಹೇಳ ಸತ್ಯ. ವೇದಶಾಸ್ತ್ರಾತ್ ಪರಂ ನಾಸ್ತಿ. ವೇದ ಮತ್ತು ಶಾಸ್ತ್ರ, ವೇದ ಅಂದರೆ 4 ವೇದಗಳು, ಶಾಸ್ತ್ರ ಅಂದರೆ ಬ್ರಹ್ಮಸೂತ್ರ ಪುರಾಣಗಳು. ಇವುಗಳಕ್ಕಿಂತಲೂ ಉತ್ತಮವಾಗಿರ್ತಕ್ಕಂತಹ ಸರ್ವೋತ್ತಮ ಪ್ರಮಾಣಗಳು ಯಾವಿಲ್ಲ. ನದೈವಂ ಕೇಶವಾತ್ ಪರ. ಕೇಶವನಕ್ಕಿಂತಲೂ ಪರ ಸರ್ವೋತ್ತಮವಾಗಿರ್ತಕ್ಕಂಥ ದೇವತಾ ಯಾವುದೋ ಇಲ್ಲ. ಇದು ಎಲ್ಲ ಅಲ್ಲಿ ಸುಮ್ಮನೆ ನಮ್ಮನ್ನು ಹೇಳಿದ್ರೆ ಇಲ್ಲ. ಆರೋಢ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ. ನಾನು ಎಲ್ಲ ಶಾಸ್ತ್ರ ಆರೋಢನ ಅಂದೇನು ಹಿಂಗೆ ಮಾಡೋದು, ಹಿಂಗೆ ಮಾಡ್ತಾರಿಲ್ಲ, ಕಡಿಯೋದು ಹಿಂಗೆ ಮಾಡ್ತಾರೆ. ಹಂಗೆ 18 ಪುರಾಣ ಶಾಸ್ತ್ರ ವೇದ ಚೆನ್ನಾಗಿ ಆರೋಢನ ಮಾಡಿ ಮುಂದೆ ವಿಚಾರ್ಯ ಚ ಪುನಃ ಪುನಃ ಮ್ಯಾಲಿನ ಮೇಲೆ ವಿಚಾರ ಮಾಡಿ ಕೊನೆಗೆ ಇದಮೇಕಂ ಸುನಿಷ್ಪನ್ನಂ. ಇದು ನಿರ್ಣಯ ಆಯಿತು. ಧ್ಯೇಯೋ ನಾರಾಯಣ. ಮುಖ್ಯ ದೇವತೆಗಳು ಏನು ಮಾಡಬೇಕು? ಬರೀ ನಾಣದ ಅವ್ರಿಗೂ ಅದ ಸ್ಥಾನಮಾನ. ಮನೆಯೊಳಗೆ ಅಜ್ಜಗದ, ಅಪ್ಪಗದ, ಮಕ್ಕಳಿಗದ, ಮೊಮ್ಮಕ್ಕಳಿಗದ, ಕಿರಿ ಮಕ್ಕಳಿಗೆ ಎಲ್ಲರಿಗೂ ಸ್ಥಾನಮಾನ ಅವನೇ ಅದ. ಇದ್ದಾಕ್ಷಣ ಒಂದೇ ಆಗ್ತಾರನ. ದೀಪ ನಮಸ್ಕಾರ ಯಾರು ಮಾಡ್ತಾರೆ? ಆಚೆಗೆ ಮಾಡ್ತಾರೆ ಬುದ್ಧಿ ಇದ್ದವರು. ಅಂದಮೇಲೆ ದೇವತೆಗಳಿದ್ದಾರೆ, ಆಯಾ ಸ್ಥಾನಗಳವ, ಸ್ಟೇಟಸ್ಗಳವ. ಸರ್ವೋತ್ತಮ ದೇವತಾ ಯಾರು? ಕೇಶವ. ಹಿಂಗೆ ಹೇಳಿದವರು ವೇದವ್ಯಾಸ ಹೇಳ್ಯಾರ. ಅದಕ್ಕೆ ಶೈವನಿಗೆ ಬಹಳ ಸಿಟ್ಟು ಬಂದು ಅವ ಶಿವನ ಭಕ್ತ ಮತ್ತಿದ್ದ ವೀರಭದ್ರ ಅಂತ. ಅವ ಬಂದು ವೇದವ್ಯಾಸ ಹಿಂಗೆ ಹೇಳಬೇಡ ನೀನು, ನಮ್ಮ ಶಿವ ದೊಡ್ಡವಿದ್ದಾನ, ಇನ್ನೊಂದು ಮಂದಿ ನೋಡು ಮತ್ತಂದ್ರು ಸತ್ಯಂ ಸತ್ಯಂ ಪುನಃ ಸತ್ಯಂ. ಬೇಡ ಮತ್ತಂದ್ರು. ಆ ಸಿಟ್ಟು ಒಂದು ಅದು ಎರಡೂ ಕೈ ಕಳೆದ್ರು ವೇದವ್ಯಾಸ. ಆ ತೊಗೊಂಡು ಆ ಶಿವನ ಮುಂದೆ ಅದನ್ನು ಒಂದು ಕೋಲಿ ಕಟ್ಟಿ ಕುಣಿಲಿಕತ್ತ. ಅವ ಮಹಾದೇವ ನಗಲಿಕತ್ತ. ಯಾಕೆ ಈ ತಂದು ಮತ್ತೆ ಅಲ್ಲಿ ಹೋಗಿ ನೋಡು, ಮತ್ತೆ ಕೈ ಇದ್ದೇ ಇತ್ತು ಅವ್ರ ಕೈ ಕಟ್ ಕಡೆ ಹಿಂಗೆ ಹೊಸ ಸರಿ ಅಂತ. ವೇದವ್ಯಾಸ ದೇವರು ಅವರು ಸಂಪೂರ್ಣ ಶಾಸ್ತ್ರವನ್ನು ಮಥನ ಮಾಡಿ ಹೇಳಿದವರು. ಯಾವ ಆಗ್ರಹ ಇಲ್ಲ ಅವರಿಗೆ. ಹೌದು, ಲಿಂಗಾಯತನ ಮಾಡ್ತಾರೆ. ಅದೇ ಭಗವಂತನ ಅವತಾರ ಅಂತ ಹೇಳ್ಯಾರ. ಆದರೆ ಈ ಸದ್ಯ ಗ್ರಂಥ ಬರೀತಕ್ಕಂಥ ಋಷಿಗಳು ಪರಮಾತ್ಮ ಅವತಾರ ಅವರು, ಪ್ರಶ್ನೆ ಇಲ್ಲ. ಹಿಂದಕ್ಕೇನು ಮನುಗುಣಿ ಒಳಗೆ ಬ್ರಾಹ್ಮಣರ ಓಣಿ ಒಳಗೆ ಒಬ್ಬ ಯಾರೋ ಮಾತ ಲಿಂಗಾಯ ಸ್ವಾಮಿ ಅಡ್ಡ ಪಲ್ಲಕ್ಕಿ ಒಳಗೆ ವ್ಯಾಸನ ತೋಳ
ಅದನ್ನು ಒಂದು ನಂದಿ ಕೋಲಿಗೆ ಕಟ್ಟಿ ಅವ್ರನ್ನ ಮೆರವಣಿಗೆ ಮಾಡೋ ಪದ್ಧತಿ. ಅದು ಬ್ರಾಹ್ಮಣರ ಒಣಿ ಒಳಗೆ ಬ್ಯಾಡ ಅಂದ್ರೆ ನಮ್ಮಲ್ಲಿ ಬರಬೇಡ್ರಿ, ನಿಮ್ಮ ಮನೆ ನಿಮ್ಮ ಮನೆ ಮಾತ್ರ ಮಾಡ್ಕೊಂಡು ನಮ್ಮಲ್ಲಿ ಬರಬೇಡ್ರಿ, ಮುದ್ದಾಂ ನಿಮ್ಮಲ್ಲೇ ಬರ್ತೀವಿ ಅಂತ. ಅವಾಗ ಮನಗೋಳಿ ಬ್ರಾಹ್ಮಣರು ಭಾಳ ಗಟ್ಟಿದ್ರು ಕಾಣಿಸ್ತು. ಅವು ತೆಕ್ಕಿ ಹೊಡೆದು ಆ ಪಾಲ್ಕಿ ಕೆಳಗೆ ಬೀಳಿಸಿ ಕಲ್ಲ ಒಗದ ಅವನ್ನ ಓಡಿಸ್ಬಿಟ್ರು. ಹಾಂ ಹಿಂಗ ಮನಗೋಳ್ಯಾಗ ಆಮೇಲೆ ಅದು ಹಾಂ ಮಾಡ್ತಿದ್ರು ಎಲ್ಲಿ ಹಾಂ ಕಲ್ಲು ಮಠ ಅದಾಗದ್ರ ಅವಾಗ ಅಲ್ಲಿ ಏನಾಯಿತು, ಇದನ್ನು ಮಾಡಬಾರ್ದು ಮಾಡೋರು ನಾವು. ಅವಾಗ ಇನ್ನೊಬ್ಬರಿಗೆ ತೊಂದರೆ ಆಗ್ತಾ ಮಾಡಬಾರ್ದು. ಕೇಸ್ ಒಳಗೆ ಇಲ್ಲ ನಮ್ಮ ಪುರಾಣದಾಗ ಕಥೆ ಬಂದದ, ಪುರಾಣಗಳನ್ನು ಬಂದದ ಮಾಡ್ತಾರೆ. ಅವಾಗ ಈ ಬ್ರಾಹ್ಮಣರು ಇವ್ರ ಪರವಾಗಿ ವಾದ ಹಾಕುವ ವಕೀಲರು ಯಾರಾದರು, ಆದರೆ ಪುರಾಣ ಗೊತ್ತಿದ್ದೀವಿ. ಅವ್ರು ಶೈವ ಪುರಾಣ ತೋರಿಸಿದ್ರು, ಶೈವ ಪುರಾಣದಾಗ ಈ ಕಥೆ ಬರ್ತದೆ ಕಳೆದು. ಆದರೆ ಅದನ್ನು ನಂದಿ ಕೋಲಿಗೆ ಹಾಕಿ ಕಟ್ಟಬೇಕಂತೇಳಿ ಅವೇನೋ ಕಡ್ಸೊಂಡು ಹೋಗಿಲ್ಲ. ಅವಾಗ ಸತ್ಯ ಧ್ಯಾನ ತೀರ್ಥರಿಗೆ ಅಲ್ಲಿ ಮನಗೋಳಿ ಬ್ರಾಹ್ಮಣರು ಪತ್ರ ಬರೋದು, ಈ ಕೋರ್ಟ್ನೊಳಗೆ ಈ ಕಥೆ ಎಷ್ಟರ ಮಟ್ಟಿಗೆ ಪ್ರಮಾಣ ಏನು ಹಂಗೆ ಅದಕ್ಕೆ ಉಡುಪಿ ಸೀತಾರಾಮಾಚಾರ್ಯ ಅಂತ ಅವ್ರನ್ನ ಸತ್ಯ ಧ್ಯಾನ ಕೊಟ್ಟು ಕಳಿಸಿದೆ. ಅವರೇ ಸ್ವಯಂ ಕೋರ್ಟ್ನೊಳಗೆ ಆರ್ಗ್ಯುಮೆಂಟ್ ಮೊದಲು ವೇದವ್ಯಾಸನ ಬರೆದಿರ್ತಕ್ಕಂಥ ಪುರಾಣಗಳಲ್ಲಿ ಸಾತ್ವಿಕ ಪುರಾಣ, ರಾಯಸ ಪುರಾಣ, ತಾಮಸ ಪುರಾಣ. ತಾಮಸ ಪುರಾಣದಾಗ ಬಂದದ್ದು. ತಾಮಸ ಅಂದರೆ ಏನು? ದೈತ್ಯರು, ಹಸುರು ಹಿಂಗೆ ಮಾಡ್ತಾರೆ. ಹಸುರಿಗೆ ಓದುವ ಪುರಾಣ ಬರ್ಕೊಟ್ಟಾರ. ಸಾತ್ವಿಕ ಪುರಾಣಗಳು ವೇದ ಸಂಬಂಧ, ಭಾಗವತ, ಮಹಾಭಾರತ ಅದೆಲ್ಲೆಲ್ಲೂ ವೇದ. ಅಷ್ಟೇ ಅಲ್ಲ, ಅವು ಹಸುರರಿಗೆ ಮೋಸ ಮಾಡೋ ಸಲುವಾಗಿ ಅವ್ರು ಹಸುರು ಹೇಳ್ಕೊತಿರ್ತಾರೆ. ಈಗ ಮತ್ತು ಅವ್ರು ನಂದಿ ಕೋಲವನ್ನು ಕಟ್ಲಿ ಆಶ್ರಮ ಮಾಡಿ ಹಸುರು ಅಂತ ಹೇಳ್ಬೇಕು, ದೈತ್ಯರು ಹಸುರು ಅಂತ ಹೇಳ್ಕೋಬೇಕು ಅವರನ್ನು ಅಂದ್ಕೊಳ್ಳಿಕ್ಕೆ. ಪ್ರತಿವಾದಿಕ್ಕೆ ನೀವು ಹಸುರು ದೈತ್ಯರು ಹಸುರು ಅಂತ ಒಪ್ಕೊಂಡು ನಾವ್ಯಾಕೆ ಹಸುರು, ನಾವು ಮಾನವರು ಅದು ಹಿಂಗೆ ಹೇಳ್ಯಾರ. ಅದಕ್ಕೆ ಅವ ಜಡ್ಜ್ ಹೇಳ್ದಂತ ಇದು ಒಟ್ಟ ಬ್ಯಾಡೇ ಬ್ಯಾಡಿದು, ಅವ್ರ ಹಸುರನ್ನು ಅವರು ಸುರ ಅನ್ನೋರು ಬೇಡ, ಇದು ಕೋರ್ಟ್ ಒಳಗೆ ಇನ್ನೊಮ್ಮೆ ಅದನ್ನು ಎಲ್ಲೆಲ್ಲೂ ಇದು ಮಾಡಬಾರ್ದು, ಮೆರವಣಿಗೆ ಮಾಡಬಾರ್ದು. ಕೋರ್ಟ್ ಸತ್ಯ ಧ್ಯಾನ ಒಳಗೆ ಇದು ವಿಜಯಪುರ ಕೋರ್ಟ್, ಉಡುಪಿ ಹಾಂ ಸಾಮ್ರಾಜ್ಯ ನಿಮಗೆ ಉಡುಪಿ ಸೀತಾರಾಮಾಚಾರ್ಯ ಆ ಕೇಸ್ ನಡೆಸಿದ್ರು ಕೋರ್ಟ್ನೊಳಗೆ. ಅದರಿಂದ ನಾಮದ ಎಲ್ಲ ದೇವತೆಗಳ ನಾಮವನ್ನು ಇದ್ದವ ಮೊದಲೇ ಅದಕ್ಕಿಂತ ಇದ್ದವ ಪರಮಾತ್ಮ ದಾನ ಮಾಡ ಏಕನ ಒಬ್ಬೇ ಮತ್ತು ಎಲ್ಲರ ಮತ. ಈಗ ಪ್ರಮಾಣ ಮುಕ್ತ ವಿಷಯ ತದೇವೋಕ್ತಂ ಉಪಕ್ರಮ ನೋಡಿರಿ. ನಾಮದ ಸರ್ವೇ ದೇವಾನಾಂ ಯೋ ದೇವಾನಾಂ ನಾಮಾನಿ ಸರ್ವಾಣಿ ಅಂತ ಹೇಳಿದ್ರು. ಈಗ ವೇದವ್ಯಾಸದೇವರೇ ಏನು ಉಪಕ್ರಮಾತ್ ಏಷ ಇಮಂ ಲೋಕಂ ಅಭ್ಯಾರ್ಚತ್, ಏಷ ಇಮಂ ಲೋಕಂ ಅಭ್ಯಾರ್ಚತ್ ಅಂತ ಹೇಳಿ ವಿಶೇಷಂ ಅನ್ವಯಂ ಎಲ್ಲ ಅನ್ವಯಗಳನ್ನು ಭಗವತ ಬ್ರುವತ ಅಶೇಷಮನ್ವಯಂ ಸ್ವಯಂ ಉಕ್ತ. ವೇದವ್ಯಾಸದೇವರೇ ಎಲ್ಲದಕ್ಕೂ ವಿಶಿಷ್ಟವಾದಂಥ ಅನ್ವಯವನ್ನು ಹೇಳಿದ್ದಾರೆ. ಜಾತಂ ಮೋತಂ ಭರೋ ಇತ್ಯಾದ್ಯಾತ್ಮ ಸೂತ್ರ ಏಷ ಇಮಂ ಲೋಕಂ ಅಭ್ಯಾರ್ಚತ್ ಉಪಕ್ರಮವಾಕ್ಯ ತಥಾ ಹಿ ಅಧೀಯತೆ ಏಕೆ ಇತಿ ಸೂತ್ರಕಾರ.
ನ ಶಬ್ದವಾಚ್ಯತೈವಾತ್ರ ಪ್ರಧಾನಸ್ಯ ನಿಷಿಧ್ಯತೆ ಸರ್ವವೇದೇತಿಹಾಸೇಷು ಪುರಾಣೇಷು ಚ ಸಂಗ್ರಹ. ಇನ್ನಿದು ಸಕಲ ಶಬ್ದವಾಚ್ಯ ಪರಮಾತ್ಮ ಸಿದ್ಧ ಆಯ್ತು. ಅದಕ್ಕೆಲ್ಲ ಪ್ರಮಾಣ ಕೊಟ್ಟಾಯ್ತು, ಯುಕ್ತಿ ಕೊಟ್ಟಾಯಿತು, ಉದಾಹರಣೆ ಕೊಟ್ಟಾಯಿತು. ಈ ಚಾಪ್ಟರ್ ಕ್ಲೋಸ್ ಆಯ್ತು, ಮುಗೀತು. ಈ ಕೋರ್ಟ್ನ ಕೇಸ್ ಮುಗೀತು. ಬೇರೆ ಶುರುವಾಯಿತು. ಬೇರೆ ಶುರು ಏನಾಯಿತು? ವಿಷಯ ಬೇರೆ ಶುರುವಾಯಿತು. ಇದು ಪ್ರಕೃತ್ಯಧಿಕರಣ. ಪ್ರಕೃತ್ಯಧಿಕರಣ. ಓಂ ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧಾತ್ ಓಂ ಸೂತ್ರ. ಇದು ಪ್ರಥಮಾಧ್ಯಾಯದ 4ನೇ ಪಾದದ ಇದು ಅಧಿಕರಣ, ಕೊನೆಯ ಅಧಿಕರಣ, ಲಾಸ್ಟ್ ಬಟ್ ಒನ್ ಅಧಿಕರಣ. ಇದು ಪ್ರಕೃತಿ ಅಧಿಕರಣ ಅಂತ ಹೆಸರು. ಈ ಅಧಿಕರಣದ ಪೂರ್ವೋತ್ತರ ಪಕ್ಷಗಳನ್ನು ಹೇಳ್ತಾರೆ. ಇದಕ್ಕೆ ಮಾಯಾವಾದಿಗಳು ಹೆಂಗೆ ಅರ್ಥ ಮಾಡ್ತಾರೆ, ನಾವು ಹೆಂಗೆ ಅರ್ಥ ಮಾಡ್ತೀವಿ, ವಿಸ್ತಾರವಾಗಿ ನಿರೂಪಣೆ ಮಾಡಿ. ಇದಿಲ್ಲ ಕೇಳಿದರು ಅಂದ್ರೆ ನೀವು ನೆನಪಿರ್ಬೋದು. ಇದು ಅನ್ಯತ್ರೈವ ಪ್ರಸಿದ್ಧವಾದ ಸಮನ್ವಯ ಮಾಡಿಕೊಂಡ ಈ ಪಾದ 4ನೇ ಪಾದ. ದೇವರ ಬಿಟ್ಟು ಬೇರೆ ವಸ್ತುಗಳಲ್ಲಿ ಏನೇ ಪ್ರಸಿದ್ಧವಾದ ಶಬ್ದಗಳು, ಬದ್ಧ, ದುಃಖಿ, ಏನು ಕೇಳಿಬಾರ. ಇವೆಲ್ಲ ಅನ್ಯತ್ರೈವ ಅಂದ್ರೆ ಏನು? ದೇವರನ್ನ ಬಿಟ್ಟು ಬೇರೆ ಕಡೆಗೇನೆ ದೇವರಿಗೆಂದು ದುಷ್ಟಾಯ ನಮಃ, ಚೋರಾಯ ನಮಃ ಅಂತ ಯಾರಾದರೂ ಪೂಜೆ ಮಾಡ್ತಾರೆ. ದುಷ್ಟ, ಚೋರ, ಬದ್ಧ ಇವೆಲ್ಲ ಅನ್ಯತ್ರೈವ ಅಂದ್ರೇನು? ಬೇರೆ ಕಡೆಗೇನೆ ಪ್ರಸಿದ್ಧವಾದ ಶಬ್ದ. ಆ ಶಬ್ದ ಭಗವಂತಗೆ ಸಮನ್ವಯ ಮಾಡ್ತಾರೆ. ಅದರೊಳಗೆ ಸ್ತ್ರೀವಾಚಕ ಶಬ್ದಗಳು. ದೇವರು ಪುರುಷೋ ಸ್ತ್ರೀನೋ? ಪುರುಷ. ಅವನ ಸ್ತ್ರೀವಾಚಕ ಶಬ್ದಗಳು. ಕಮಲಾಬಾಯಿ ಅಂತ. ಆ ಕಮಲಾ ಎಂಬ ಶಬ್ದ ದೇವರಿಗೆ ಹೇಳ್ತೀರಿ. ಹಿಂದೂಬಾಯಿ, ಕಮಲಾಬಾಯಿ, ರಮಾಬಾಯಿ. ರಮಾ ಎಂಬ ಶಬ್ದ ದೇವ್ರಿಗೆ ಸಮನ್ವಯ ಮಾಡ್ತೀರಿ. ಸಮನ್ವಯ ಮಾಡಿದರೆ ಅವನು ಸ್ತ್ರೀಲಿಂಗ ಆದ. ಪುರುಷರಿಗೆ ಸ್ತ್ರೀಲಿಂಗ ಕಲಿಯೋ ಪದ್ಧತಿ ಅದೇನಪ್ಪ? ಸ್ವಲ್ಪ ಬಾರವ ಕೂಡು ಅಂತ ನಾವು ನಿಮ್ಮ ಕಡೆ ಕೈ ಮಾಡಿ ಅಂದ್ರೆ ಯಾಕ್ರಿ ತಲೆ ಕೆಟ್ಟದೇನು? ನಾನು ಬಾರವ, ನಾ ಗಂಡಸಿದ್ದೀನೋ? ಪುರುಷನಾದ ಭಗವಂತಗೆ ಹೆಣ್ಣು ಶಬ್ದಗಳನ್ನು ಕರೆದ್ರೆ ಹೌದು. ಏನಂತೀವ? ಕಮಲಾವ ಏನಂತೆ, ರಮಾವ ಏನಂತೆ ಅಂತ ನೀವು ಕೇಳ್ಕೊಂಡು ಆಚಾರ ಹೊಚ್ಚೋದಂತ. ಹಾಂ ಹಾಂ ಏನಮ್ಮ ಅಂತ. ಅದು ನಮ್ಮ ಉತ್ತರ ಕನ್ನಡ ಕಡೆ ಅಮ್ಮ ಅಂದರೆ ಈ ಮಡಿ ಹೆಣ್ಮಕ್ಳಿಗೆ ಅಂತ. ಅಲ್ಲಿ ಹೋಗಿ ಏನಿದೆ ಅಮ್ಮ ಅಂದ್ರೆ ನಾನು ಮುತ್ತೈದಿದ್ದೀನ ಅಮ್ಮ ಹೆಂಗಂದ್ರೆ ಇಲ್ಲ ಅಮ್ಮ ಅಂದ್ರೆ ಸ್ವಲ್ಪ ಮಡಿ ಹೆಣ್ಮಕ್ಳು ಅಮ್ಮ ಅಮ್ಮ ಅನ್ನೋ ಪದ್ಧತಿ. ಆ ಕಡೆ ಸ್ವಲ್ಪ ಆಮಂಗೆ ಅಂತ ಸಿಟ್ಟು ಬಂತು. ಹಾಗೆ ದೇಶ ಕೋಶಗಳಲ್ಲಿ ಬೇರೆ ಬೇರೆ ಅದು ಗಂಡಸಿಗೆ ಅಮ್ಮ ಅಂತಾರೆ. ಅಪ್ಪ ಏನಪ್ಪ ಅಂತ ಮಾತಾಡ್ಸೋ ಸ್ಟೈಲ್ ಅಷ್ಟೇ. ದಾವಣಗೆರೆ ಇದ್ದಾರೆ ನಾನು 5 ವರ್ಷ. ಅಂದ್ರೆ ಅವರು ಹೆಣ್ಮಕ್ಳು ಅವ್ರು ಇಲ್ಲಪ್ಪ ಅಂತ ಹಿಂಗೆ ಮಾತಾಡ್ಸೋದು. ಅಂತೂ ಲೋಕದಲ್ಲಿ ಅಮ್ಮ ಅಪ್ಪ ಅನ್ಬೋದು. ಕಮಲಾಬಾಯಿ ಮೇಮಲಾಬಾಯಿ ಗಂಡಸ ಹೆಂಗಂತಾರೆ ಅದಕ್ಕೆ ಬರೋಂಗಿಲ್ಲ. ಅದು ಇಲ್ಲಿ ದೇವರು ಪುರುಷ ಇದ್ದಾನ. ಸ್ತ್ರೀವಾಚಕ ಶಬ್ದ ದೇವರಿಗೆ ಹೆಂಗೆ ಹೇಳ್ತೀವಿ? ಅನ್ಯತ್ರೈವ, ಬೇರೆ ಕಡೆಗೇನೆ ಪ್ರಸಿದ್ಧ. ಆ ಸಮನ್ವಯವನ್ನು ಮಾಡ್ಕೊತಾರೆ. ಹಿಂದೆ ಬಂದಿತ್ತು, ಅದನ್ನೇ ಇಲ್ಲಿ ಕಂಟಿನ್ಯೂಟಿ ಮಾಡ್ತೀವಿ. ಬಂದಿದ್ದು ಪ್ರಕೃತಿ ಎಂಬ ಶಬ್ದ. ಪ್ರಕೃತಿ ಸ್ತ್ರೀಲಿಂಗಿದು. ಪ್ರಕೃತಿ ಅಂದರೆ ಪ್ರಕೃಷ್ಟವಾದ ಕೃತಿ, ಉತ್ತಮವಾದಂಥ ಕೃತಿ ಉಳ್ಳವಳು ಪ್ರಕೃತಿ. ಈ ಪ್ರಕೃತಿ ಶಬ್ದ ಭಗವಂತಗೆ ವಾಚಕದನೋ ಏನು? ಪ್ರಶ್ನೆ. ಪೂರ್ವಪಕ್ಷ ಏನೋ ಇಲ್ಲ, ದೇವರು ಪುರುಷನಾಗಿದ್ದರಿಂದ ಪ್ರಕೃತಿ ಮೊದಲಾದ ಶಬ್ದಗಳು
ದೇವರಿಗೆ ಹೇಳಲಿಕ್ಕೆ ಬರಂಗಿಲ್ಲ. ಆ ಕಾರಣ ದೇವರೇನಾದ ಸರ್ವಶಬ್ದ ವಾಚ್ಯ ಆಗಲಿಲ್ಲ, ಗುಣಪರಿಪೂರ್ಣ ಆಗಲಿಲ್ಲ, ಬ್ರಹ್ಮಶಬ್ದ ವಾಚ್ಯ ಆಗಲಿಲ್ಲ. ಜಿಜ್ಞಾಸ ಮಾಡಬಾರ್ದು. ನೋಡಿ ಅಲ್ಲ ಮನೆಗೆ ಅಲ್ಲಿ ಬಂದ ಅದಕ್ಕೆ ಏನು ಉತ್ತರ ಕೊಡಬೇಕು? ಪ್ರಕೃತಿ ಎಂಬ ಸ್ತ್ರೀಲಿಂಗ ಶಬ್ದವೂ ಭಗವಂತ ಕೂಡ್ತದೋ ಅಂತ ಹೇಳ್ಬೇಕು. ಈಗ ಇದು ಕೂಡ್ತದ ಕೂಡಂಗಿಲ್ಲ ಅಂತ ನಮ್ಮ ತಲೆ ಓಡಿಸಿ ಮಾಡೋಕ್ಕಾಗಿಲ್ಲ. ಮತ್ತು ಪ್ರಮಾಣ ತೋರಿಸ್ತದೆ. ಹೆಂಗೆ ಕೋರ್ಟ್ನೊಳಗೆ ಈ ಹೊಲ ನಿಂದೋ ಇವಂತೋ ಪೇಪರ್ ಪ್ರೊಡ್ಯೂಸ್ ಮಾಡ್ಕೋ. ನಿಮ್ಮ ಮನೆಯಾಗ ನಿಮ್ಮ ಮುತ್ಯಾಬಾದ ಇಟ್ಟದಲ್ಲ, ಗೌರ್ಮೆಂಟ್ ಪೇಪರು, ಗೌರ್ಮೆಂಟ್ದು ಉತ್ತಾರ, ಗೌರ್ಮೆಂಟ್ ಸಿಕ್ಕಾಬೇಕಿರ್ಬೇಕು. ಹಂಗೆ ಗೌರ್ಮೆಂಟ್ ಉದಾಹರಣೆ ಯಾವ? ವೇದಗಳು, ಪುರಾಣಗಳು. ಅದಕ್ಕೆ ಅಲ್ಲಿ ವೇದ ಪುರಾಣ ಇತಿಹಾಸಗಳಲ್ಲಿ ಭಗವಂತ ಏಷ ಸ್ತ್ರೀ ಏಷ ಪುರುಷ ಇಷ್ಟೇ ಅಲ್ಲ, ದೇವರ ಸ್ತ್ರೀ ರೂಪನೋ ಅಂತ ನಾಟಕ ರೂಪ ಮತ್ತದು ಸ್ತ್ರೀನೇ. ಪರಮಾತ್ಮ ಸ್ತ್ರೀ ರೂಪದಾಗೂ ಇದ್ದಾನ, ಇದ್ದ ಸ್ತ್ರೀಯರ ಬಿಂಬರೂಪ ಯಾರು? ಪರಮಾತ್ಮನ ಸ್ತ್ರೀನೇ. ನಪುಂಸಕ ರೂಪ ಇಲ್ಲ ದೇವರು, ನಪುಂಸಕ ರೂಪ ಸ್ತ್ರೀ ಪುರುಷ. ಅದಕ್ಕೆ ಸ್ತ್ರೀ ರೂಪಿಯಾದಂಥ ಪರಮಾತ್ಮನಿಗೆ ಸ್ತ್ರೀಲಿಂಗ ಕೊಡ್ತದ, ತಪ್ಪೇನು ಅಂತ ಒಂದು ಉತ್ತರ. ಆ ಶಬ್ದದಿಂದ ಬರುವ ಅರ್ಥ ದೇವರಲ್ಲಿ ಅದ. ಪ್ರಕೃತಿ ಅಂದರೆ ಏನು? ಪ್ರಕೃಷ್ಟ ಕೃತಿ ಯಸ್ಯ ಸಹ, ಯಾವನ ಕೃತಿ ಪ್ರ ಆಗಿದೆ, ಪ್ರ ಅಂದ್ರೆ ಉತ್ತಮ ಆಗಿದೆ, ಅವ ಪ್ರಕೃತಿ ಇದ್ದ ಅಂತ ಕೂಡ್ತದಂತ ಉತ್ತರ. ಈ ಹಿಂದೆ ಇದಕ್ಕೆ ವಿರೋಧ ಸರ್ವಬಾಹುಲ್ಯ ಇತ್ಯಾದಿ ಸಂಕ್ಷೇಪ ಹೇಳಿ ಅನ್ವಯ ಸರ್ವ ಶಬ್ದಾನ, ಎಲ್ಲ ಶಬ್ದಗಳ ಸಮನ್ವಯ ಪರಮಾತ್ಮಗೆ ಬರ್ತದೆ ಅಂತ ಹೇಳಿ ಆನುಮಾನಿಕಮಪ್ಪೇಕೆ ಸಾಮ್ಯ ಸೂತ್ರಗಳನ್ನು ವ್ಯಾಖ್ಯಾನ ಮಾಡಿ ಪರರು ವ್ಯಾಖ್ಯಾನ ಮಾಡ್ತಾರೆ. ಅದನ್ನು ಇಲ್ಲಿ ತಿರಸ್ಕಾರ ಮಾಡ್ತಾರೆ. ಈಗ ಪರಕೀಯರು ಏನು ಆನಂದ ಮಿರ್ಜಿ ಅಂತ ಬಂತಲ್ಲ ಫೋನು, ಯಾರ್ದು? ಆನಂದ ಮಿರ್ಜಿ. ನಮ್ಮ ಮಳೆ ರೀ ಆಯಾ ಮಿಸಸ್ ಬರ್ತಾರೆ ಪಾಠಕ್ಕೆ ಬಂದಾಗ ಯಾವ ಹುಬ್ಬಳ್ಳಿ. ಇಟ್ಟಿನಿ ಹೌದು. ಅಲ್ಲ ಮತ್ತೆ ಫೋನ್ ಬರಲಿ. ಈಕ್ಷತೆ ನಾ ಶಬ್ದಂ ಓಂ ಮತ್ತು ಹಿಂದೆ ಹೋಗ್ತಾರೆ. ಮಾತಾಡ್ರಿ ಇಲ್ಲಿ ಇರೋದು ಈಕ್ಷತೆ ನಾ ಶಬ್ದಂ ಎರಡು ಮಾಡಿದ್ದೆ ಮುಗಿದ್ರಿ. ಇನ್ನೊಂದು 3 ಮಿನಿಟ್. ಈಕ್ಷತೆ ನಾ ಶಬ್ದಂ ಓಂ